ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಾಂ ಸರ್, ಬಂದಿದ್ದೀವಿ. ಹಾಂ, ನೀವು ಹೇಳಿದ ಜಾಗದಲ್ಲೇ ಇದ್ದೀವಿ. ಹಾಂ, ಬನ್ನಿ. ಮೇಡಮ್, ನೀವು ಇಲ್ಲಿಗೆ ಬರಬೇಕಾಗಿತ್ತಾ? ಯಾರಿಗೋ ಫೋನ್ ಮಾಡ್ತಾ ಇದ್ರಿ? ಯಾರಿಗಾದ್ರೂ ಕಾಯ್ತಾ ಇದ್ದೀವಾ ಮೇಡಮ್? ನಮಸ್ತೆ ಮೇಡಮ್. ನಮಸ್ಕಾರ. ಇದೇನು ಮೇಡಮ್, ಲಾಯರ್ ಬಂದಿದ್ದಾರೆ? ನೀವು ಇವ್ರಿಗೆ ಫೋನ್ ಮಾಡಿದ್ದಾ? ಏನು ವಿಷಯ? ನಾನು ನಿನಗೆ ಡಿವೋರ್ಸ್ ಕೊಡ್ಬೇಕು ಅನ್ಕೊಂಡಿದ್ದೀನಿ. ಮೇಡಮ್, ಡಿವೋರ್ಸಾ? ಏನು ತಮಾಷೆ ಮಾಡ್ತಿದ್ದೀರಾ? ನಿಮ್ಗೆ ಇಂಥ ವಿಷಯದಲ್ಲಿ ತಮಾಷೆನೂ ಮಾಡೋಕ್ಕೆ ಬರಲ್ಲ. ಯಾವುದಾದ್ರೂ ಪ್ರಾಪರ್ಟಿ ವಿಷಯ ಆಯಿತಾ ಅಥವಾ ಯಾವ್ದಾದ್ರು ಡಾಕ್ಯುಮೆಂಟಿಗೆ ಸೈನ್ ಆಗಬೇಕಾ? ಇಂಥ ವಿಷಯದಲ್ಲಿ ನಾನು ತಮಾಷೆ ಮಾಡಲ್ಲ. ತಮಾಷೆ ಮಾಡೋ ಅವಶ್ಯಕತೆನೂ ನನಗಿಲ್ಲ. ನಾನು ನಿನಗೆ ಡಿವೋರ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಲಾಯರ್ನ ಕರೆಸಿರೋದು. ಮೇಡಮ್, ನೀವು ಸುಮ್ಮನೆ ತಮಾಷೆ ಮಾಡಬೇಡಿ, ನಿಜ ಏನು ಅಂತ ಹೇಳಿ ಮೇಡಮ್. ಏನಕ್ಕೆ ಕರೆಸಿದ್ದೀರಾ? ನೀನು ನಂಬ್ತೀಯೋ ಬಿಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ಇದು ಕನಸಲ್ಲ. ನನಗೂ ನಿನಗೂ ಡಿವೋರ್ಸ್ ಆಗಬೇಕು. ನಾನು ನಿನ್ನ ಜೊತೆ ಬದುಕಲ್ಲ ಸುಬ್ಬು. ಅದಕ್ಕೆ ಡಿವೋರ್ಸಿಗೆ ಅಪ್ಲೈ ಮಾಡಿದ್ದೇನೆ. ಆ ವಿಷಯ ಮಾತಾಡೋದಕ್ಕೆ ಲಾಯರ್ ಬಂದಿರೋದು. ಮೇಡಮ್, ನೀವು ನಿಜ ಹೇಳ್ತಿದ್ದೀರಾ? ಹೌದು, ನಾನು ನಿಜ ಹೇಳ್ತಾ ಇದ್ದೇನೆ. ನನ್ನ ಮಾತು ಮೇಲೆ ನಿನಗೆ ನಂಬಿಕೆ ಇಲ್ಲ ಅಂದರೆ ನೀನು ಲಾಯರ್ ಹತ್ರನೇ ಕೇಳ್ಬೋದು. ಮೇಡಮ್ ಹೇಳ್ತಾ ಇರೋದು ಸತ್ಯ. ಅವರು ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಮೇಡಮ್, ನೀವು ಇನ್ನೊಂದು ಸರಿ ಈ ವಿಷಯದ ಬಗ್ಗೆ ಯೋಚನೆ ಮಾಡಿದರೆ ಚೆನ್ನಾಗಿರ್ತಿತ್ತು. ನಾನು ಯೋಚನೆ ಮಾಡಿದೆಲ್ಲ ಆಗಿದೆ ಸರ್. ದಯವಿಟ್ಟು ನೀವು ನಾನು ಹೇಳ್ದಷ್ಟು ಮಾಡಿ. ಡಿವೋರ್ಸಿಗೆ ಅಪ್ಲೈ ಮಾಡಿ. ಪೇಪರ್ಸ್ ಎಲ್ಲ ರೆಡಿ ಇದೆ ಅಲ್ವಾ? ಮೇಡಮ್, ಏನಿದೆಲ್ಲ? ಸರ್, ನೀವೇ ಇವ್ರಿಗೆ ಇನ್ನೊಂದ್ಸಲ ಅರ್ಥ ಆಗೋ ಹಾಗೆ ಹೇಳಿ. ನೋಡಿ ಸುಬ್ರಹ್ಮಣ್ಯ ಅವರೇ, ಮೇಡಮು ಡೈವರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಪೇಪರ್ಸ್ ಎಲ್ಲ ರೆಡಿ ಇದೆ. ನೀವೊಬ್ಬರು ಒಪ್ಪಿಗೆ ಕೊಟ್ಟರೆ ಡಿವೋರ್ಸ್ ಸುಲಭವಾಗುತ್ತೆ. ಇಲ್ಲ ಅಂದರೆ ನೀವು ಕೋರ್ಟ್ ಕಚೇರಿ ಅಂತ ಅಲಿಬೇಕಾಗುತ್ತೆ. ಆಮೇಲೆ ಡಿವೋರ್ಸ್ ಆಗುತ್ತೆ. ದೇವ್ರೆ, ಏನಾಗ್ತಿದೆ ಇಲ್ಲಿ? ನನ್ನ ಪ್ರೀತಿನ ಹೇಳ್ಕೋಬೇಕು ಅಂತ ಒತ್ತಾಡ್ತಿದ್ದೀನಿ, ಆದರೆ ಮೇಡಮ್ ಇದ್ದಕ್ಕಿದ್ದಾಗೆ ಡಿವೋರ್ಸ್ ಅಂತಿದ್ದಾರಲ್ಲ. ಇದು ಯಾವುದನ್ನು ನಾನು ಈಗಲೂ ನಂಬೋಕ್ಕಾಗ್ತಿಲ್ಲ. ಇದೆಲ್ಲ ಕನಸಾಗ್ಬಿಡ್ಲಪ್ಪ ಆಂಜನೇಯ, ಇದೆಲ್ಲ ಕನಸಾಗ್ಬಿಡ್ಲಪ್ಪ. ಮೇಡಮ್, ನಿಮ್ಮ ಹತ್ರ ಒಂಚೂರು ಮಾತಾಡ್ಬೋದಾ ಪ್ಲೀಸ್? ಮೇಡಮ್ ಪ್ಲೀಸ್ ಮೇಡಮ್, ನನಗೆ ಎರಡು ನಿಮಿಷ ಟೈಮ್ ಕೊಡಿ. ನನಗೆ ಏನು ಹೇಳಬೇಕು ಎಲ್ಲ ಹೇಳ್ಬಿಡ್ತೀನಿ. ಆಮೇಲೆ ನೀವು ಏನು ಅನ್ಸುತ್ತೋ ಅದು ಮಾಡಿ. ನೀನು ಹೇಳಿದ್ದನ್ನೆಲ್ಲ ಕೇಳಾಗಿದೆ. ಇನ್ನೇನೇ ಹೇಳಿದ್ರೂ ಪ್ರಯೋಜನ ಇಲ್ಲ. ನನ್ನ ಮನಸ್ಸನ್ನು ಬದಲಾಯಿಸೋ ಪ್ರಯತ್ನ ಮಾಡೋದ್ರಲ್ಲಿ ಅರ್ಥನೂ ಇಲ್ಲ. ನಾನು ನಿರ್ಧಾರ ಮಾಡಾಗಿದೆ. ಯಾಕೆ ಮೇಡಮ್ ಇದ್ದಕ್ಕಿದ್ದ ಹಾಗೆ ಇಂಥ ನಿರ್ಧಾರ ಯಾಕೆ ತಗೊಂಡಿದ್ದೀರಾ? ಎಲ್ಲದಕ್ಕೂ ಕಾರಣ ಇರುತ್ತೆ. ಮದುವೆ ಅನ್ನೋ ಸಂಬಂಧ ನನ್ನ ದೃಷ್ಟಿಯಲ್ಲಿ ತುಂಬ ದೊಡ್ಡದು. ಮನ್ಸಿಲ್ದಿರೋ ಮನಸ್ಸಲ್ಲಿ ಅಂಥ ಸಂಬಂಧಕ್ಕೆ ನಾವು ಅವಮಾನ ಮಾಡಬಾರ್ದು. ಮೇಡಮ್, ನಿಮ್ಮ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ. ಆದರೆ ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಇಲ್ಲ ಮೇಡಮ್, ನನ್ನ ಮನಸ್ಸಲ್ಲಿರೋದು ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗಿಲ್ಲ. ಅರ್ಥ ಆಗಿದ್ದಿದ್ರೆ ನೀವು ಈ ರೀತಿ ನಿರ್ಧಾರನೂ ಮಾಡ್ತಿರ್ಲಿಲ್ಲ. ಯಾಕೆ ಹೀಗೆ ಮಾಡ್ತಿದ್ದೀರಾ ಮೇಡಮ್? ಸರ್, ಎಲ್ಲಿ ಸೈನ್ ಮಾಡಬೇಕು? ಮೇಡಮ್, ನೀವು ಈ ಪೇಪರ್ ಸೈನ್ ಮಾಡಿದ್ರೆ ನಾನು ಇದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತೀನಿ. ನಿಮ್ಮ ಕಡೆಯಿಂದ ನೀವು ಡಿವೋರ್ಸ್ ಕೇಳ್ತಾ ಇದ್ದೀರಾ. ಇನ್ನು ಸುಬ್ರಹ್ಮಣ್ಯ ಅವ್ರ ಕಡೆಯಿಂದ ಯಾವುದೇ ತಕರಾರು ಇಲ್ಲ ಅಂತ ಸೈನ್ ಆದರೆ ಅಲ್ಲಿಗೆ ನಿಮಗೆ ಡಿವೋರ್ಸ್ ಸಿಗೋದು ಈಸಿ ಆಗುತ್ತೆ.
ಇವ್ರು ಸೈನ್ ಮಾಡ್ತಾರೆ. ಪೇಪರ್ಸ್ ಎಲ್ಲ ನಿಮಗೆ ಆಮೇಲೆ ತಲುಪಿಸ್ತೀವಿ. ಸುಬ್ಬು, ನೀನು ಈಗಲೇ ಸೈನ್ ಮಾಡ್ಬೇಕಂತೇನಿಲ್ಲ. ನಿನಗೆ ಯಾವಾಗ ಅನ್ಸುತ್ತೋ ಅವಾಗ ಸೈನ್ ಮಾಡು. ನೀನು ಸೈನ್ ಮಾಡ್ತಿದ್ದ ಹಾಗೆ ಲಾಯರ್ ಕೋರ್ಟಲ್ಲಿ ಅಪ್ಲೈ ಮಾಡ್ತಾರೆ. ಸುಬ್ರಹ್ಮಣ್ಯ ಅವರೇ, ನೀವು ಪೇಪರ್ ಸೈನ್ ಮಾಡಿ ಆದಷ್ಟು ಬೇಗ ತಲುಪಿಸ್ಬೇಡಿ. ಪೆನ್ ಕೊಡಿ, ನಾನು ಬರ್ತೀನಿ ಮೇಡಮ್. ಸದ್ಯಕ್ಕೆ ಈ ವಿಷಯದ ಬಗ್ಗೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಅದರಲ್ಲೂ ನಮ್ಮ ಮನೆಯವ್ರಿಗೆಲ್ಲ ಖಂಡಿತ ಗೊತ್ತಾಗಬಾರ್ದು. ಈಗಾಗಲೇ ನಮ್ಮ ಮದುವೆ ಬಗ್ಗೆ, ನಮ್ಮ ಜೀವನದ ಬಗ್ಗೆ ನಮ್ಗಿಂತ ಜಾಸ್ತಿ ಅವ್ರ ಕನಸುಗಳು ಕಟ್ಟಿದ್ದಾರೆ. ಈಗ ಇದ್ದಕ್ಕಿದ್ದ ಹಾಗೆ ಅವ್ರ ಕನಸುಗಳು ಹಾಳಾಗಿ ಅವ್ರ ನೋವು ಅನುಭವಿಸೋದು ನನಗಿಷ್ಟ ಇಲ್ಲ. ನೀನು ಎಲ್ಲರ ಮುಂದೆ ನನಗೆ ತಾಳಿ ಕಟ್ಟಿದ್ಯಾ. ಅವ್ರ ಎಲ್ಲರ ಪ್ರಕಾರ ನಾವಿಬ್ರು ಗಂಡ ಹೆಂಡ್ತಿನ. ಆದರೆ ನಾವಿಬ್ಬರೇ ಇದ್ದಾಗ ನಾನು ನಿನಗೆ ಹೆಂಡ್ತಿ ಅಲ್ಲ, ನೀ ನನಗೆ ಗಂಡನೂ ಅಲ್ಲ. ಡಿವೋರ್ಸ್ ಸಿಗೋವರೆಗೂ ನಾನು ಪದ್ಮನಾಭ ಮತ್ತು ವಿಶಾಲ್ ಅವ್ರ ಸೊಸೆ. ಡಿವೋರ್ಸ್ ಆದಮೇಲೆ ನಿನಗೂ ನನಗೂ ಯಾವ ಸಂಬಂಧನೂ ಇರಲ್ಲ. ಆಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿ ನನಗೆ. ಹೊರಡನ್ವಾ? ಹೊರಡೋಣ ಅಂದೆ. ಮೇಡಮ್, ನಿಮ್ಮನ್ನ ಮನೆಗೆ ಬಿಡ್ಲಾ ಅಥವಾ ಯಜಮಾನ್ರು ಮನೆಗೆ ಬರ್ತೀರಾ?